ಕಾಣಿಸ್ಕೊತಿದ್ದೀನಿ ಅನ್ನೋದೇ ಖುಷಿ. ಮೊದಲನೇದಾಗಿ ಪ್ರೇಮ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅನಿಸುತ್ತೆ, ಇಂಥ ಒಂದು ವೆಯ್ಟೇಜ್ ಇರೋ ಪಾತ್ರನ ನಾನು ಕೊಟ್ಟಿರೋದಕ್ಕೆ. ಎಲ್ಲ ಟೆಕ್ನಿಷಿಯನ್ಸ್ಗೂ ಅಷ್ಟೇ, ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಸೊ ಹಾಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲ ಸಿನಿಮಾ ಥಿಯೇಟರ್ಸ್ಗೆ ಹೋಗಿ ನೋಡಬೇಕು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಎಕ್ಸಾಮ್ ಬರೀತಾ ಇದ್ರು, ಕಂಪ್ಲೀಟ್ ಆಯ್ತಾ ಅಂತ? ಅದೇ ಲಾಸ್ಟ್ ಎಕ್ಸಾಮ್ ಇರುತ್ತಲ್ಲ. ಅರವಿಂದ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಜಾಸ್ತಿ ಇದ್ದು. ಹೌದು, ಹಾಂ, ನಾನು ಹೇಳಿದ್ದೆ ಮುಂಚೆನೂ ಧ್ರುವ ಸರ್ ಮತ್ತು ರಮೇಶ್ ಸರ್ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇದೆ ಅಂತ. ಅದೇ ನನ್ನ ಪಾತ್ರದ ಬಗ್ಗೆ ಕೇಳಿದಾಗ ತುಂಬ ಜನ ಹೇಳ್ತಾಯಿದ್ರು ಅಕ್ಕನ ಪಾತ್ರ ಮಾಡ್ತಾ ಇದೆಯಾ ಅಂತ. ಬಟ್ ನನಗೆ ಎಲ್ಲರ ಒಟ್ಟಿಗೆ ದೊಡ್ಡ ಕಲಾವಿದ್ರ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಫಸ್ಟ್ ಖುಷಿ ಆಯಿತು. ಅದಾದಮೇಲೆ ಹಾಗೆ ಪ್ರೇಮ್ ಸರು ಅಷ್ಟೇ ತುಂಬ ಹೇಳ್ಕೊಟ್ಟಿದ್ದಾರೆ, ಕರೆಕ್ಷನ್ಸ್ ಮಾಡಿದ್ದಾರೆ ತಪ್ಪು ಮಾಡಿದಾಗ. ಅಷ್ಟೇ ಪೇಷನ್ಸಿಂದ ಶೂಟ್ ಕಂಪ್ಲೀಟ್ ಆಗಿದೆ. ನಿಮ್ಮ ಕೊನೆಯದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಪ್ಯಾನ್ ವರ್ಲ್ಡ್ ಆಗ್ತಾ ಇದೆ, ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ, ಇನ್ನೇನು ಹೇಳೋಕ್ಕಾಗುತ್ತೆ, ತುಂಬ ಖುಷಿ ಇದೆ. ಸಸ್ಪೆನ್ಸ್ ಸ್ಟಾರ್ಟಿಂಗ್ ಕೂಡ ಬಿಟ್ಕೊಟ್ಟಿರಲ್ಲ, ಪ್ರೆಸ್ ಬಿಟ್ಕೊಳ್ಳೋದು ಕೂಡ ಯಾವುದು ಹೀರೋಯಿನ್ ಸಿಸ್ಟರ್ ಏನಂತ, ಸೊ ಇವಾಗ ರಿವೀಲ್ ಆಗಿದೆ, ಏನು ಅದೇ ಅಕ್ಕನ ಪಾತ್ರ ಅಂತ ಎಲ್ಲ ನನಗೇನು ಅನ್ಸಲ್ಲ, ಬಟ್ ಒಳ್ಳೆ ಪಾತ್ರ. ಕಥೆಯಲ್ಲಿ ನನ್ನ ಪಾತ್ರಕ್ಕೆ ಎಷ್ಟು ಮುಖ್ಯ ಇದೆ ಅಂತ ನಾನು ನೋಡಿದ್ದೆ. ಅದೇ ಥರ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ನೋಡಬೇಕು ಜನಗಳು ಹೇಗೆ ಹೇಳ್ತಾರೆ ಅಂತ. ಅಲ್ಲ, ಈಗ ಸೆಕೆಂಡ್ ಸಿನಿಮಾ ಅಂದ ತಕ್ಷಣ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳ ಜೊತೆ ಆಪರ್ಚುನಿಟಿ ಸಿಕ್ಕಿತ್ತು. ಈಗ ಆಲ್ರೆಡಿ ರಿವೀಲ್ ಆಗಿದೆ, ಎಲ್ಲರೂ ಸಿನಿಮಾ ನೋಡಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಇದೆಲ್ಲ ಕ್ರೆಡಿಟ್ಸ್ ಪ್ರೇಮ್ ಸರಿಗೆ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಹುಡುಗಿನ ಎರಡನೇ ಸಿನಿಮಾಕ್ಕೇ ಎಲ್ಲ ದೊಡ್ಡ ಕಲಾವಿದ್ರ ಜೊತೆ ನನಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ. ಸೊ ಐ ಥಿಂಕ್ ಲೈಫ್ ಟೈಮ್ ಚೆರಿಷ್ ಮಾಡುವಂಥ ಮೂಮೆಂಟ್ ನನಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.